ಇನ್ನು ಯೂನಿಯನ್ ಬ್ಯಾಂಕ್ನ ಸಿಬ್ಬಂದಿ ದೀಪಾ ಮನೆಯನ್ನು ಸೀಸ್ ಮಾಡಲಾಗಿದೆ. ದೀಪಾ ನಾಪತ್ತೆ ಆಗಿರುವ ಹಿನ್ನೆಲೆಯಲ್ಲಿ ಮನೆಯಲ್ಲಿ ಯಾರೂ ಇಲ್ಲ, ಹಾಗಾಗಿ ಮನೆಯನ್ನು ಸೀಸ್ ಮಾಡಿದ್ದಾರೆ. CBI ಅಧಿಕಾರಿಗಳು ದೀಪಾ ಮನೆಗೆ ಸೀಲ್ ಹಾಕಿದ್ದಾರೆ. ಅಂದರೆ ಅವ್ರದ್ದೇ ಒಂದು ಬೀಗ ಹಾಕಿ ಸೀಲ್ ಮಾಡಿಬಿಡ್ತಾರೆ. ಮನೆಗೆ ನೋಟಿಸ್ ಅಂಟಿಸಿ ಸೀಲ್ ಮಾಡಿದ್ದಾರೆ CBI ಅಧಿಕಾರಿಗಳು. ಯಾಕೆಂದರೆ ಈ ಪ್ರಕರಣದ ತನಿಖೆಯನ್ನು CBI ಅವರು ಕೂಡ ಮಾಡ್ತಾ ಇದ್ದಾರೆ. ಸೊ ಇದು ತನಿಖಾ ಹಂತದಲ್ಲಿದೆ. ದೃಶ್ಯದಲ್ಲಿ ತಾವೀಗ ಗಮನಿಸ್ತಾ ಇದ್ದೀರಾ. ಅಂದರೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದವರೇ ಕೊಟ್ಟಿರ್ತಕ್ಕಂಥ ಒಂದು ದೂರಿನ ಮೇರೆಗೆ CBIನವರು ತನಿಖೆ ಮಾಡ್ತಿರೋದು. ಪ್ರಮುಖವಾಗಿ ಅವರು ಟಾರ್ಗೆಟ್ ಮಾಡದೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ ಸಿಬ್ಬಂದಿಯನ್ನು. ದೀಪಾ ಕೂಡ ಅಲ್ಲಿ ಎಂಪ್ಲಾಯಿ, ಹಾಗಾಗಿ ಅವರು ತನಿಖೆ ಮಾಡೋದಕ್ಕೆ ಅಂತ ಬಂದಾಗ ಆ ಮನೆಯಲ್ಲಿ ಯಾರೂ ಇರಲಿಲ್ಲ. ಸೊ ಅವರೇನು ಮಾಡಿದ್ದಾರೆ, ಮನೆಯನ್ನು ಬೀಗ ಹಾಕಿ ಸೀಸ್ ಮಾಡಿಬಿಟ್ಟಿದ್ದಾರೆ. ಈಗ ನಾಪತ್ತೆ, ದೀಪಾ ನಾಪತ್ತೆ ಹಾಗೆ ನೋಡೋಕ್ಕೆ ಹೋದರೆ. ಸೊ ಹಾಗಾಗಿ ಇವಾಗ ED ಅಧಿಕಾರಿಗಳು ಕೂಡ ದೀಪಾ ವಿಚಾರಣೆ ಮಾಡಬಹುದು, ಗೊತ್ತಿಲ್ಲ. ನಾಳೆ ದಿವಸ ಅವ್ರನ್ನ ಹುಡುಕಾಡುವಂತಹ ಪ್ರಯತ್ನಗಳು ಕೂಡ ನಡಿಬೇಕು. ಸದ್ಯಕ್ಕಂತೂ ಇವಾಗ ದೀಪಾ ಮನೆಯಲ್ಲಿಲ್ಲ. MG ರಸ್ತೆಯಲ್ಲಿ ಇರ್ತಕ್ಕಂಥ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಬ್ರಾಂಚ್ ಅಲ್ಲಿನ ಸಿಬ್ಬಂದಿ ಈಕೆ. ಸೊ ಈಕೆಯ ಮನೆ ಮೇಲೂ ಕೂಡ ಈಗ CBIನವರು ಒಂದು ಸರ್ತಿ ಬಂದಿದ್ದರು ನೋಡಿ, ಇಲ್ಲಿ ನೋಟಿಸನ್ನು ಅಂಟಿಸಿದ್ದಾರೆ. ಇದಕ್ಕೆ ಮೂಡಾವಿ ವಿಷಯದಲ್ಲಿ CMಗಳು ಈಗಾಗಲೇ CMವರೆಗೂ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಒಂದನೇದು ಅವರೇ ಸ್ವತಃ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಎರಡನೇದಾಗಿ ಇವತ್ತು ದಿವಸ ಇದು ಈ ಕೇಸ್ನಲ್ಲಿ ಇವತ್ತು ದಿವಸ ವಾಲ್ಮೀಕಿಯಲ್ಲಿ CM ಅವ್ರದ್ದು ಏನು ಪಾತ್ರ ಇದೆ ಹೇಳಿ, ಇಂಥ ಪಾತ್ರ ಇದೆಯಪ್ಪ ಅಂತೇಳಿ ಸುಮ್ಮನೆ ಎಲ್ಲದಕ್ಕೂ CM ಅವ್ರು ರಾಜೀನಾಮೆ ಕೊಡು. ಇವ್ರ ಕಾಲದಲ್ಲಿ BJP ಅವ್ರ ಕಾಲದಲ್ಲಿ ಒಂದು ಯಾವ್ದಾರು CBI ಕೇಸ್ನ ಎಷ್ಟು ನಮಗೆ ಕಾಂಗ್ರೆಸ್ ಸರ್ಕಾರದಾಗ ಕಾಂಗ್ರೆಸ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಂತಿದ್ರು. ಇವ್ರ ಕಾಲದಲ್ಲಿ ಒಂದಾರು ಕೇಸ್ CBI ಕೊಟ್ಟರೆ ಅವರು. ನಾವು 7-8 ಕೇಸ್ ಕೊಟ್ವಿ, ಒಂದು ಕೇಸ್ CBI ಕೊಟ್ಟಿಲ್ಲ. ಈಗ ಕಳೆದ 10 ವರ್ಷ ಅಂತರೂ CBI, ED, ಇನ್ಕಮ್ ಟ್ಯಾಕ್ಸು BJP ವಿಂಗ್ಸ್ ಆಗಿ ಕೆಲಸ ಮಾಡ್ತಾಯಿದ್ವಿ. BJP ITU, BJP ED, BJP ಇನ್ಕಮ್ ಟ್ಯಾಕ್ಸ್ ಥರ ಆ ರೀತಿ ಅವತ್ತೊಂದು ಕೆಲಸ ಮಾಡ್ತಾಯಿದ್ವಿ. ಅವ್ರು ಅಷ್ಟಕ್ಕೆ ಆ ರೀತಿ ಅವ್ರನ್ನ ಬಳಸ್ಕೊಂಡು ಅಂತ ಸರ್. ಈಗ ED ಪಾರದರ್ಶಕವಾಗಿ ಮಾಡ್ಬೋದು ಅಂತ ಅನ್ಸುತ್ತೆ. ಯಾಕೆಂದರೆ ರಾಜಕೀಯ ಒತ್ತಡ ಇದ್ದೇ ಇರುತ್ತೆ ಸಹಜವಾಗಿ. ಹಿಂದೆ ನಡೆದ ED ದಾಳಿಗಳನ್ನ ಗಮನಿಸಿದ್ರೆ ನೋಡಿ, ನನಗೆ ವಿಶ್ವಾಸ ಇದೆ ಇವತ್ತು ಸತ್ಯಾಸತ್ಯತೆ ಹೊರಗೆ ಬರ್ತದೆ. ಆದರೆ ದುರುಪಯೋಗ ಆಗಬಾರ್ದು, ಅನವಶ್ಯಕವಾಗಿರುವಂಥ ಇದು ಆಗಬಾರ್ದು. ತನಿಖೆ ಇವತ್ತು ದಿವಸ ಯಾರು ತಪ್ಪಿಸ್ತಿದ್ದ ಶಿಕ್ಷೆ ಆಗಲೇಬೇಕಾಗ್ತದೆ. ಸೊ MB ಪಾಟೀಲ್ ಅವರು ಮಾತನಾಡ್ತಾ ಹಿಡಿದು ಮುಟ್ಟೋದಕ್ಕೆಲ್ಲ ಮುಖ್ಯಮಂತ್ರಿಗಳ ರಾಜೀನಾಮೆಯನ್ನು BJP ಅವರು ಕೇಳ್ತಾರೆ. ಮುಖ್ಯಮಂತ್ರಿಗಳ ಪಾತ್ರ ಏನಿದೆ ಅಂತಂದರೆ ಹಾಗೆ ಬರಲ್ಲ. ನಿಮ್ಮ ಸಂಪುಟದ ಸಹೋದ್ಯೋಗಿಗಳು ಏನಾದರೂ ತಪ್ಪು ಮಾಡಿದ್ರೆ ಹೊಣೆಗಾರರು ನೀವೇ ಆಗ್ತೀರಾ. ಯಾಕೆ ಅಂತಂದರೆ ಶಾಸಕಾಂಗ ಪಕ್ಷದ ನಾಯಕರು ಕೂಡ ಮುಖ್ಯಮಂತ್ರಿಗಳೇ ಆಗಿರ್ತಾರೆ.